ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ತಾರೀಕು 27. ಇವತ್ತು ರಾತ್ರಿ 7 ಗಂಟೆಗೆ ಗುರು ಚಂದ್ರಮ ಏನು ಮಾಡಿದ್ರು ಅಂದ್ರೆ ತುಲಾ ರಾಶಿಗೆ ಎಂಟರ್ ಆದ್ರೆ. ಓಕೆ, ನಾ ಈಗ ನಿಮಗೆ ತಿಳಿಸಿ ಹೇಳ್ತೇನೆ ನೋಡ್ರಿ. ಇಲ್ಲಿದ್ರಿ ಅವರು ಎಲ್ಲೇ ರೂಟೀನ್ ವರ್ಕ್ದೊಳಗಿದ್ದಾರೆ, 6ನೇ ಮನೆಯೊಳಗಿದ್ರೆ. ಇವತ್ತು ರಾತ್ರಿ 7 ಗಂಟೆಗೆ ಇಲ್ಲಿ ಚೇಂಜ್ ಆಗ್ಯಾರ. ಇಲ್ಲಿ ಅವ್ರು ಇನ್ನೂ ಚಿತ್ರ ನಕ್ಷತ್ರದೊಳಗನ ಅದಾರ. ಓಕೆ, ಇನ್ನು 30ನೇ ತಾರೀಕು ಮೇ 2026 ಇಲ್ಲೇ ಇರ್ತಾರೆ ಅವ್ರು. ಎಲ್ಲೇ ತುಲಾ ರಾಶಿಯೊಳಗೆ 6:35 ಬೆಳಿಗ್ಗೆ 6:35 ಅವ್ರು ಏನು ಮಾಡ್ತಾರೆ ಅಂದ್ರೆ ವೃಶ್ಚಿಕ ರಾಶಿಗೆ ಎಂಟ್ರ್ ಹಾಕಾರ. ಈ 7ನೇ ಮನೆ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಮತ್ತು ನಿಮ್ಮನ್ನು ಬಿಟ್ಟು ಬೇರೆಯವರು, ಅದು ಯಾರೇ ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಆಫೀಸ್ ವರ್ಕ್ದವ್ರು ಇರ್ಬೋದು, ಬೇರೆ ನೀವು ಈ ಜಗತ್ತಿನೊಳಗೆ ನಿಮ್ಮನ್ನು ಬಿಟ್ಟು ನೀವು ಬೇರೆ ಯಾರ ಜೊತೆ ಡೀಲಿಂಗ್ ಮಾಡ್ತಿರಲ್ಲ ಅದೆಲ್ಲ ಈ 7ನೇ ಮನೆಯಿಂದ ನೋಡ್ತಾರೆ. ಸ್ಪೆಷಲಿ ನಿಮ್ಮ ಸ್ಪೌಸನ್ನು ನೋಡ್ತಾರೆ. ಓಕೆ, ಸ್ಪೆಷಲಿ ಇದು ಗಂಡನ ಮನೆ ಏನ್ರಿ, ಹೆಂಡತಿ ಮನೆ ಏನ್ರಿ, ನಿಮ್ಮ ಪಾರ್ಟ್ನರ್ ಮನೆ ಏನ್ರಿ, ಅದನ್ನು ನೋಡ್ತೇವೆ ನಾವು ಇಲ್ಲಿಂದ. ಸೊ ಇಲ್ಲಿ ಚಿತ್ರ, ಸ್ವಾತಿ ಮತ್ತು ವಿಶಾಖ. ಚಿತ್ರ ನಕ್ಷತ್ರ ಮಂಗಳ ಓನ್ ಮಾಡ್ತಾರೆ, ಸ್ವಾತಿ ನಕ್ಷತ್ರ ರಾಹು ಓನ್ ಮಾಡ್ತಾರೆ, ಆಮೇಲೆ ವಿಶಾಖ ನಕ್ಷತ್ರ ಗುರು ಓನ್ ಮಾಡ್ತಾರೆ. ಆ 3 ನಕ್ಷತ್ರಗಳು ಈ 7ನೇ ರಾಶಿಗೆ ಸಂಬಂಧಪಟ್ಟಂಥ ನಕ್ಷತ್ರಗಳು. ಓಕೆ, ಇದರ ಅಕಾರ್ಡಿಂಗ್ ಅಂದರೆ ಈಗ ಈ ರಾತ್ರಿ 7 ಗಂಟೆಯಿಂದ ಹಿಡಿದು 30ನೇ ತಾರೀಕು ಮೇ 2026 ಬೆಳಿಗ್ಗೆ 6:35 ನಾವು ಯಾವ ಯಾವ ಸಿಚುವೇಶನ್ಗಳನ್ನು ಫೇಸ್ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ನಾ ಹೇಳಕತ್ತಿದ್ದೆ ಮೊನ್ನೆ, 6ನೇ ಮನೆ ಅಂತಂದ್ರೇನು, ಕನ್ಯಾ ರಾಶಿ ಅಂದ್ರೇನು, ರೋಗ ಶತ್ರು ಅಂತಂದು ಹೇಳಿ. ಅಕ್ಯೂಟ್ ಡಿಸೀಸಸ್, ಕೆಮ್ಮ, ನೆಗಡಿ, ಹುಗಳ, ಮೈಗ್ರೇನ, ಮೈಕೈ ನೋವು, ಇಂಥವೆಲ್ಲ ವಿಷಯಗಳನ್ನ ನಾವು ಇಲ್ಲಿಂದ ನೋಡ್ತಿರ್ತೇವೆ. ಈಗ 2 ದಿನ ಅದು ನನಗೆ ಸಿಕ್ಕಾಪಟ್ಟೆ ಜ್ವರ, ನಾನು ಮಲ್ಕೊಂಡು ಬಿಟ್ಟಿದ್ದೆ. ಆಮೇಲೆ ನಾನು ನಿನ್ನೆ ಅದರೊಳಗೂ ಹೇಳಿದ್ದೆ, ನೀವು ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ವಿಷಯಗಳಿಂದ ನೀವು ಯಾರು ಆಫೀಸರ್ನದವ್ರು ಭೇಟಿ ಆಗಬೇಕು, ಹೋಗಬೇಕು, ಮಾಡಬೇಕು ಅಂತಂದು ಹಂಗೆ ಆಕತಿ ಅಂತ. ನಂದೇನೋ LIC ಗದ್ದಲಾಗಿತ್ತು, ನಾನು ಅದಕ್ಕೆ ಹೋದೆ, ಭೇಟಿಯಾದೆ, ಮಾತಾಡಿದೆ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಚಂದ್ರಮ ಯಾವ ಮನೆಯೊಳಗಿರ್ತಾನೆ ಆ ಮನೆ ರಿಲೇಟೆಡ್ ವಿಷಯಗಳ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಡೀತಾವೆ. ನೀವು ಮತ್ತೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ. ಇವತ್ತು ನೋಡಿರಿ, ಈಗ ಜಸ್ಟ್ ಒಂದು ಫೋನ್ ಬಂದಿತ್ತು. ಅದು ಎಲ್ಲಿಂದ ಬಂದಿತ್ತು ಅಂದರೆ, ಇವತ್ತು 7 ಗಂಟೆಗೆ ಅಂತಂದ್ರೆ ಚಂದ್ರಮ 7ನೇ ಮನೆಯೊಳಗೆ ಎಂಟ್ರ್ ಆದ್ರೆ, 7th ಹೌಸ್ದಾಗ ಎಂಟ್ರ್ ಆದ್ರೆ, ಒಬ್ರು ಬೇರೆದವ್ರ ಕಡೆಯಿಂದ ಬಂದ್ರೆ ಅಂದರೆ ಮತ್ತೊಬ್ಬರು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರೆ ತಮ್ಮ ವಿಷಯ ಬದಲಾಗಿ. ಜಸ್ಟ್ ಫೋನ್ ಇಟ್ಟೇನೆ ಅಲ್ಲಿ ಮಾಡಕ್ಕೆ ಬಂದೆ. ಇದರರ್ಥ ಅಂದರೆ ಬೇರೆದವ್ರ ಜೊತೆ ನಂದೊಂದು ಡೀಲಿಂಗ್ ಆತಂತ. ಹಿಂಗೆ ನೀವು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಏನು ವ್ಯತ್ಯಾಸ ಆಗ್ತೈತಿ ಅಂತಂದು ಹೇಳಿ ಅದನ್ನು ನೋಡ್ಬೇಕು ನೀವು. ಇದನ್ನೇನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಸ್ಪೌಸ್ ಅನ್ರಿ, ನಿಮ್ಮ ಜೊತೆ ನೀವು ಯಾರದೇ ಜೊತೆ ನಾಳೆ ಏನೆಲ್ಲ ಕಾಂಟ್ಯಾಕ್ಟ್ದೊಳಗೆ ಏನೆಲ್ಲ ಕೆಲಸ ಮಾಡ್ತೀರಿ ಆ ವಿಷಯಗಳನ್ನು ಈ 7ನೇ ಮನೆ ಹೇಳ್ತೈತಿ. ಸೂಕ್ಷ್ಮವಾಗಿ ನೋಡ್ಕೊತ ಇರ್ರಿ. ನಾಳೆಯಿಂದ ಹಿಡಿದು ಬರುವ 30ನೇ ತಾರೀಕಿನವರೆಗೂ ಏನೇನು ಪಬ್ಲಿಕ್ ಜೊತೆ ನಿಮಗೆ ಡೀಲ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತೈತಿ ಅಂತ ನೋಡೋಣ. ಓಕೆ, ಸೊ ಅದರ ಅಕಾರ್ಡಿಂಗ್ ನಾವೇನು ಮಾಡೋಣ ಅಂತಂದರೆ ಟ್ಯಾರೋ ಕಾರ್ಡ್ ಹಾಕಿ ನೋಡೋಣ, ಸರಿನಾ? ಓಕೆ, ಇದೆ ಟೆಂಪರೆನ್ಸ್ ಇದೆ, ಕಿಂಗ್ ಆಫ್ ಸೋರ್ಡ್ಸ್, ಪೇಜ್ ಆಫ್ ವಾಂಡ್ಸ್, 6 ಆಫ್ ಸೋರ್ಡ್ಸ್, 5 ಆಫ್ ಸೋರ್ಡ್ಸ್, 7 ಆಫ್ ವಾಂಡ್ಸ್, 2 ಆಫ್ ಸೋರ್ಡ್ಸ್. ನೋಡಿರಿ, ಚಂದ್ರಮ ನಾವು ಎದಕ್ಕೆ ಹೋಲಿಸ್ತೀವಿ ಅಂತಂದ್ರೆ ಮಾತಾ, ಭಾವನಾ, ಓಕೆ, ಬ್ಯೂಟಿ, ಕ್ರಿಯೇಟಿವಿಟಿ, ನಾವು ಈ ವಿಷಯಕ್ಕೆಲ್ಲ ಹೊಂದಿಸ್ತೇವೆ. ಸೊ ಈಗ 7ನೇ ಮನೆಯೊಳಗೆ ಏಳನೇ ರಾಶಿಯೊಳಗೆ ಚಂದ್ರ ಬಂದಾನ ಅಂತಾರೆ. 7ನೇ ರಾಶಿ ಯಾರು ಓನ್ ಮಾಡ್ತಾರೋ? ಶುಕ್ರ ಓನ್ ಮಾಡ್ತಾನೆ. ಶುಕ್ರ ಮತ್ತು ಚಂದ್ರ ನನಗೆ ಅನಿಸಿ ಮಟ್ಟಿಗೆ ದುಡ್ಡು ಜಾಸ್ತಿ ಖರ್ಚು ಮಾಡುವಂಥ ಟೈಮ್ ಬಂದರೂ ಬರ್ಬೋದು. ಓಕೆ, ಅಂದರೆ ನೀವು ನಿಮ್ಮ ಸಲುವಾಗಿ ನೀವು ದುಡ್ಡು ಜಾಸ್ತಿ ನೀವು ಖರ್ಚು ಮಾಡ್ತೀರಿ. ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ಕೊಡ್ತೀರಿ, ಹಾರ್ಮನಿ ಕ್ರಿಯೇಟ್ ಮಾಡೋಕ್ಕೆ ನೋಡ್ತೀರಿ, ಆಮೇಲೆ ಲಾಜಿಕಲಿ ಥಿಂಕ್ ಮಾಡೋಕ್ಕೆ ನೋಡ್ತೀರಿ. ಬಿಕಾಸ್ ಕಿಂಗ್ ಆಫ್ ಸೋರ್ಸ್ ಇಸ್ ದೇ ಆರ್ ವೆರಿ ಲಾಜಿಕಲ್, ದೇ ಆರ್ ವೆರಿ ಲಾಜಿಕಲ್, ವೆರಿ ಪ್ರಾಕ್ಟಿಕಲ್. ವಿಚಾರಗಳು ಹರ್ತಿರ್ತಾವೆ, ಶಾರ್ಪ್ನೆಸ್ ಇರ್ತೈತಿ ವಿಚಾರದೊಳಗೆ. ಓಕೆ, ನೋಡಿರಿ ಹೆಂಗಾಗ್ಬೋದು ಅಂತಂದ್ರೆ, ಯಾರ್ದಾರ ಜೊತೆ ತಮ್ಮದು ಏನಾದರೂ ಮೀಟಿಂಗ್ ಫಿಕ್ಸ್ ಆಗ್ಬೋದಾ? ಎದರದ್ರ ಸಲ ನೀವು ಮೀಟಿಂಗ್ ಫಿಕ್ಸ್ ಮಾಡ್ಬೋದು. ನೀವು ಪ್ರಾಕ್ಟಿಕಲಿ ಮತ್ತು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಇರೋಕ್ಕೆ ನೀವು ಟ್ರೈ ಮಾಡ್ತೀರಿ. ವಿಚಾರದಲ್ಲಿ ಒಂಥರ ಕ್ಲಾರಿಟಿ ಇರ್ತೈತಿ, ಲಾಜಿಕಲಿ ವಿಚಾರ ಮಾಡೋಕ್ಕೆ ನೋಡ್ತೀರಿ ನೀವು.
ರಿಲೇಷನ್ಶಿಪ್ದೊಳಗೆ ಹಾರ್ಮನಿ ಬಿಲ್ಡಪ್ ಮಾಡಕ್ಕಂತಂದು ಹೇಳಿ ನೋಡ್ತೀರಿ. ನೋಡ್ರಿ ಇನ್ನು ಬಾಕಿದ್ದು ಇವೇನು ಬರುವಂಥ ಘಟನೆಗಳು ಇವನ್ನೆಲ್ಲ ಏನು ಹೇಳ್ತಾವ ಅಂತಂತಂದ್ರೆ, ಸರಿಯಂಗೆ ವಿಚಾರ ಮಾಡಿ ನಿರ್ಣಯಗಳನ್ನು ತೊಗೊಳಕ್ಕೆ ನೀವು ಟ್ರೈ ಮಾಡ್ತೀರಿ ಅಥವಾ ತೊಗೋತೀರಿ. ಮತ್ತು ಹೆಂಗಂತಂತಂದ್ರೆ ಎನರ್ಜಿ ಹೈ ಲೆವೆಲದ್ದು ಇರ್ತೈತಿ. ಭಾಳ ಎನರ್ಜಿ ಐತಿ ಅಂತಂತೇಳಿ ಯಾವುದೇ ವಿಷಯದಲ್ಲಿ ಅತಿ ಗಡಿಬಿಡಿ ಮಾಡಿ ಯಾವುದೇ ಥರದ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಕೂಲಂಕಷವಾಗಿ ವಿಚಾರ ಮಾಡಿರಿ, ನನಗೆ ಯಾವ ಸರಿ, ಎಷ್ಟು ದಿನ ಸರ್ವೈವ್ ಆಕತಿ, ನಾ ಮಾಡಿದ ಪ್ಲ್ಯಾನ್ ನನಗೆ ಅಂತಂದು ಹೇಳಿ ಅಂಥವನ್ನು ವಿಚಾರ ಮಾಡಿರಿ. ಯಾವುದಾದ್ರೂ ಹೊಸ ವಿಷಯಗಳಿಗೆ, ಕೋರ್ಸ್ಗಳಿಗೆ ನೀವು ಹೊಸದಾಗಿ ಎಂಟ್ರಿ ತೊಗೊಳ್ಳುವಂಥದ್ದು ಆ ಥರದ ವಿಷಯಗಳ ನಡಿಬೋದು. ಜೀವನದೆಡೆಗೆ ಸಾಕಾಗುವಷ್ಟು ಆಪ್ಟಿಮಿಸ್ಟಿಕ್ ಆಗಿ ವಿಚಾರ ಮಾಡ್ತೀರಿ, ಆಶಾವಾದಿಯಾಗಿ ವಿಚಾರ ಮಾಡೋದು, ಏನಾದರೂ ಹೊಸದನ್ನು ಕ್ರಿಯೇಟ್ ಮಾಡೋಕ್ಕೆ ನೋಡೋದು. ಒಂದಿಷ್ಟು ಮಂದಿ ಹೆಂಗೆ ಆಗ್ಬೋದು ಅಂತಂದ್ರೆ 6 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂದ್ರೆ, ಹಳೆಯದನ್ನು ಮರೆತು ಓಕೆ ವರ್ತಮಾನ ಕಾಲದಲ್ಲಿ ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿದು ನೀವು ಅಲ್ಲಿಂದ ಮೂಮೆಂಟ್ ಆಗೋದು. ಮತ್ತು ಹೆಂಗಂತಂದ್ರೆ ಇದ್ರ ಮೂಮೆಂಟ್ ಏನು ತೋರಿಸ್ತೈತಿ ಅಂದರೆ ಬೆಟರ್ಮೆಂಟ್ ಕಡೆ, ನಿಮ್ಮದು ಒಳ್ಳೆಯ ದಿನಗಳ ಸಲುವಾಗಿ. ಅಂದರೆ ಒಳ್ಳೇದು ಏನಾದರೂ ನನ್ನ ಜೀವನದೊಳಗೆ ಮುಂದೆ ನಾನು ಮಾಡಬೇಕು ಅಂತ ನಿಮಗೆ ಆಸೆ ಇತ್ತು ಅಂತಂದ್ರೆ ಆ ಜಾಗ ಬಿಟ್ಟು ನೀವು ಮತ್ತೊಬ್ಬ ಜಾಗಕ್ಕೆ ಹೋಗುವಂಥ ಚಾನ್ಸಸ್ ನಿಮಗೆ ಸಿಗ್ಬೋದು. ಬಿಕಾಸ್ ಚಂದ್ರ ಅಂತಂದ್ರೆ ಚೇಂಜ್ ಆಫ್ ಪ್ಲೇಸ್. 7ನೇ ಮನೆಯಿಂದ 9ನೇ ಮನೆಯಿಂದ ಮತ್ತು 12ನೇ ಮನೆಯಿಂದ ನಾವು ವಿದೇಶ ಪ್ರಯಾಣಗಳನ್ನು ನೋಡ್ತಿರ್ತೀವಿ, ಚೇಂಜ್ ಆಫ್ ಪ್ಲೇಸನ್ನು ನೋಡ್ತಿರ್ತೀವಿ. ಸೊ ಆ ಥರದ ವಿಷಯಗಳು ತಮ್ಮ ಜೀವನದಲ್ಲಿ ಏನಾದರೂ ಈ ಬರುವ 2 ದಿನಗಳಲ್ಲಿ ಆಗುವಂಥ ಚಾನ್ಸಸ್ 1 2 3 4 5. ಮತ್ತು ಹಾಗೆ ನೋಡಿದರೆ ಗುರು ಮತ್ತು ಚಂದ್ರನ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಐತೆ. ಸೊ ಹೆಂಗಂತಂತಂದ್ರೆ ಪಬ್ಲಿಕ್ ಜೋಡಿ ಡೀಲ್ ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಡೀಲ್ ಮಾಡಿರಿ. ಯಾಕಂತಂದ್ರೆ ಗುರು ಚಂದ್ರ ಒಬ್ರನ್ನೊಬ್ರು ನೋಡ್ತಿದ್ರೆ ಅಥವಾ ಜೊತೆಗನ ಕೂತಿದ್ರೆ ಮಾಡಿದ್ರೆ ಚೀಟಿಂಗ್ ಆಗುವಂಥ ಸಂಭವ ಜಾಸ್ತಿ. ಚೀಟಿಂಗ್ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಆಗಬೇಕು ಅಂತಲ್ಲ, ನಮ್ಮ ಮನಸ್ಸಿಗೆ ಏನಾದರೂ ಕಸಿವಿಸಿ ಆಗುವಂಥದ್ದು, ನಮಗದು ವಿಷಯ ಸರಿ ಬರಲಿಕ್ಕಿಲ್ಲ, ಅವ್ರು ಹೇಳಿದ್ದು ಮಾಡಿದ ಮೇಲೆ ನಾವು ಪಶ್ಚಾತ್ತಾಪ ಪಡ್ಬೋದು. ಅಯ್ಯೋ ಸುಮ್ಮನೆ ದುಡ್ಡು ಹಾಕಿದ್ನಲ್ಲ, ಅಯ್ಯೋ ಸುಮ್ಮನೆ ಹೋಗಿ ಅಲ್ಲಿ ಭೇಟಿ ಆದ್ನಲ್ಲ, ಅಯ್ಯೋ ಸುಮ್ಮನೆ ನಾ ಇದ್ರ ಖರೀದಿ ಮಾಡಿನಲ್ಲ, ಅವ್ರ ಮಾತು ನಾ ಯಾಕೆ ಕೇಳಬೇಕಾಗಿತ್ತು, ಈ ಥರದ ವಿಷಯಗಳು ಆಗುವಂಥ ಚಾನ್ಸಸ್. ಆಮೇಲೆ ಏನಾದರೂ ಯಾವುದಾದ್ರೂ ವಿಷಯಗಳಲ್ಲಿ ಇಬ್ಬರಿಗೆ ಸಂಕಟ ಅಂದ್ರೆ ಸರಿ ಹಂಗೆ ಚೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಇದನ್ನು ತೊಗೊಲೋ ಅದನ್ನು ತೊಗೊಲೋ, ಇದನ್ನು ಮಾಡಲೋ ಅದನ್ನು ಮಾಡಲೋ, ಹೋಗ್ಲೋ ಬೇಡೋ, ಮಾಡಲೋ ಬಿಡ್ಲೋ, ಈ ಥರದ ವಿಚಾರಗಳು ಎರಡು ಅಂದರೆ ಡ್ಯುಯಾಲಿಟಿ. ಆ ಥರದ ವಿಚಾರಗಳು ನಿಮ್ಮಲ್ಲಿ ಆಗ್ಬೋದು. ಅದಕ್ಕೆ ಹೆಂಗೆ ಅಂತಂದ್ರೆ ಸ್ವಲ್ಪ ಶಾಂತಿ ಇರಾಕೆ ಕಲೀರಿ. ಮತ್ತು ಹೆಂಗಂತಂದ್ರೆ ಇಲ್ಲಿ ನೋಡಿರಿ 7 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ, ಅದಕ್ಕೆ ಕೇತುನ್ ಎನರ್ಜಿ. ಹೆಂಗಂತಂದರೆ ಚಾಲೆಂಜಸ್ಸನ್ನು ಸ್ವಲ್ಪ ಪೇಷಂಟ್ಲಿ ಹ್ಯಾಂಡಲ್ ಮಾಡಕ್ಕೆ ನೋಡಿರಿ, ಸಿಟ್ಲೆ ಹ್ಯಾಂಡಲ್ ಮಾಡಕ್ಕೆ ನೋಡಬೇಡ್ರಿ. ಅದೇನು ಮಾಡ್ತೈತಿ ಅಂತಂದರೆ ಗಡಿಬಿಡಿಯೊಳಗೆ ಏನಾದರೂ ಒಂದು ನಿರ್ಣಯವನ್ನು ತೊಗೊಳಂಗೆ ಮಾಡ್ತೈತೆ. ಅದ್ರ ಜೊತೆಗೆ ಏನಾಯ್ತು ನೋಡ್ರಿ, 5 ಆಫ್ ಸೋರ್ಟ್ಸ್ ಐತಿ. 5 ಆಫ್ ಸೋರ್ಟ್ಸ್ ಅಂತಂದರೆ ದಿಸ್ ಕಾರ್ಡ್ ಈಸ್ ವೆರಿ ಡೇಂಜರಸ್. ನಾವೇ ಏನಾದರೂ ಮಾತಾಡೋಕೆ ಹೋಗಿ ನಾವೇ ತಪ್ಪು ಮಾಡೋದಾಗಲಿ, ಅಥವಾ ನಿಮ್ಮನ್ನು ಯಾರಾದರೂ ಏನಾದರೂ ಮಾತಾಡಿ ನಿಮ್ಮನ್ನು ತಪ್ಪನೆ ಸಿಗಿಸುವಂಥದ್ದಾಗಲಿ, ಏನಾದರೂ ವಿಷಯಗಳು ಆಗುವಂಥ ಸಂಭವಗಳು. ಅದಕ್ಕೆ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ರಿ. ಹೆಂಗೈತಿ ಅಂತಾರೆ, ಇಲ್ಲಿ ವಿಚಾರ ಮಾಡಿ ಮಾತಾಡೋದು, ಆಮೇಲೆ ನಾವೆಲ್ಲ ಬದುಕಿಸ್ಕೊಳಕ್ಕೆ ಅಂತೇಳಿ ಓಡೋದು, ನಮ್ಮನ್ನು ನಾವು ಬದುಕಿಸ್ಕೊಳಕ್ಕೆ ಓಡಾಡೋದು, ಅಲ್ಲಿಂದ ಎಲ್ಲರೂ ಜಾಗ ಬಿಟ್ಟು ಖಾಲಿ ಜಾಗ ಬಿಟ್ಟು ಓಡೋಗೋದು. ಈ ಥರ ಏನಾರು ವಿಚಾರಗಳು ಆಗುವ ಅಂದರೆ ಪಲಾಯನ ಮಾಡುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗಬಾರ್ದು. ಆ ಥರ ನೋಡ್ಕೊಡ್ರಿ. ಮಾತುಗಳ ಮೇಲೆ ಹಿಡ್ತಾ ಇರಲಿ. ನೀವೇನೋ ನಿಮಗೆ ಅನ್ಸೋದಿಲ್ಲ ಮುಂದಿನ ಮನುಷ್ಯ ಹೆಂಗದಾನ ಅಂತಂದೇಳಿ, ನೀವೇನೋ ಏಕೋಭಾವದಿಂದ ಹೇಳಿರ್ತೀರಿ. ಆದರೆ ಯಾವತ್ತಿದ್ರೂ ನೆನಪಿಟ್ಕೊಡ್ರಿ, ನೀವು ಹೇಳಿದ ವಿಷಯವನ್ನು ಮುಂದಿನ ಮನುಷ್ಯ ಮತ್ತೊಬ್ಬರಿಗೆ ಹೆಂಗೆ ಪಾಸ್ ಮಾಡ್ತಾನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಜೀವನದ ಪ್ರತಿಯೊಂದು ಆಯಾಮಕ್ಕೂ ಅನ್ವಯಿಸ್ತೈತಿ. ಇದಕ್ಕಷ್ಟ ಇವತ್ತಿನ ದಿವಸಕ್ಕೆ ರೀಡಿಂಗಿಗೆ ಅಷ್ಟ ಅಂತಂತಲ್ಲ, ಜೀವನದಲ್ಲಿ ಯಾರ ಜೊತೆ ಏನೇ ಮಾತಾಡ್ಬೇಕಂತಂದ್ರೂ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ. ಅವ್ರು ಏನು ವಿಚಾರ ಮಾಡ್ತಾರೆ, ಅವ್ರ ವಿಚಾರ ಮೇಲೆ ನಿಮ್ಮ ಕಂಟ್ರೋಲ್ ಅಂತೂ ಇರೋದಿಲ್ಲ. ನೀವು ಇಲ್ಲಿ ಏನಾದರೂ ಹೇಳಿರ್ಬೋದು, ಅದನ್ನು ಹೋಗಿ ಅವ್ರು ಅದ್ರೊಳಗೆ ಏನಾದರೂ ಒಂದು ಹೆಚ್ಚು ಬೆರೆಸಿರ್ತಾರೆ, ಒಂದು ಕಡಿಮೆನರೇ ಹೇಳಿರ್ತಾರೆ. ಯಾವತ್ತಿದ್ರೂ ಇದು ವಿಚಾರ ಮಾಡ್ಬೇಕು. ಎಷ್ಟಾಕತಿ ಅಷ್ಟು ಕಡಿಮೆ ಮಾತಾಡೋಕೆ ನೋಡ್ರಿ. ಎಸ್ಪೆಷಲಿ ನಮ್ಮ ವಿಷಯಗಳನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ನಿಜ ಜೀವನದ ವಿಷಯಗಳನ್ನು ನಿಜವಾಗ್ಲೂ ಯಾವಾಗೂ ಬಿಟ್ಕೊಡ್ಬಾರ್ದು. ನಾನು ಎಷ್ಟೆಲ್ಲ ವಿಡಿಯೋದೊಳಗೆ ಹೇಳ್ತಿರ್ತಾನೆ, ಜೀವನ ಅಂದರೆ ತೆರೆದಿಟ್ಟ ಪುಸ್ತಕದ ಹಾಗೆ ಇರಬಾರದು. ಹಾದು ಹೋಗೋರು ಬರೋರು ಎಲ್ಲರೂ ಅದನ್ನು ಓದಾಕ ಅದೇನೇನೋ ಪಬ್ಲಿಕ್ ವಿಷಯ ಅಂತಂತಲ್ಲ. ಓಕೆ, ಜೀವನದಲ್ಲಿ ನೀವು ಎಷ್ಟು ಸೀಕ್ರೆಟ್ ಆಗಿ ಇಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೀಕ್ರೆಟ್ ಆಗಿ ಇಡಬೇಕು ಅಂತ ನಿಮ್ಮ 8th ಹೌಸ್ ಚಲೋ ಇರ್ತೈತೆ. ಅದರ್ವೈಸ್ 8th ಹೌಸ್ ಏನು ತೋರಿಸ್ತೈತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನು ತೋರಿಸ್ತೈತಿ. ನೀವೇನೋ ಏಕೋಭಾವನೆ ಹೇಳ್ತೀರಿ, ಅವರೇನೋ ಗಡ್ಬಡಿಲಿ ಮಾಡಿಬಿಟ್ಟಿರ್ತಾರೆ, ಅದು ನಿಮಗೆ ಮುಳುವಾಗಿರ್ತೈತೆ. ನಾಳೆ 8th ಹೌಸ್ ಮಜಬೂತ್ ಆಗಬೇಕು ಅಂತಂತಂದರೆ ಸೀಕ್ರೆಟ್ಸ್ ಹಂಗೆ ಇಡ್ರಿ. ಎಲ್ಲರ ಜೊತೆ ಡಿಸ್ಕಸ್ ಮಾಡಬಾರದು. ಓಕೆ, ಇದಲ್ಲದೆ ಸರ್ವಸಾಮಾನ್ಯ ಜೀವನದಲ್ಲಿ ಈ ವಿಷಯ ಏನು ಹೇಳ್ತೈತಿ ಅಂದರೆ ಅತೀ ಕೆಲಸ ಮಾಡೋದು. ಎಷ್ಟು ಕೆಲಸ ಮಾಡೋದು ಅಂದರೆ ನಮ್ಮ ಎನರ್ಜಿ ಎಲ್ಲ ಡ್ರೆನೌಟ್ ಆಗಿ ಹೋಗಿಬಿಟ್ಟಿರ್ಬೇಕು. ಅಷ್ಟು ಕೆಲಸ ಮಾಡಿ ನಿಮ್ಮ ಶರೀರಕ್ಕೆ ನೀವು ತೊಂದರೆನೂ ಕೊಡಬೇಡಕ್ಕೆ ಹೋಗ್ಬಿಡ್ರಿ. ಆಮೇಲೆ ಇದು ಹೆಂಗೆ ತೋರಿಸ್ತೈತಿ ಅಂತಂದ್ರೆ 5 ಆಫ್ ಸೋರ್ಟ್ಸು ಯೋಚನೆಗಳನ್ನು ಅತಿಯಾಗಿ ನೀವೇ ವಿಚಾರ ಮಾಡೋದು ಯಾವುದಾದ್ರು ವಿಷಯಗಳನ್ನು ಕುರಿತಾಗಿ.
ಅಯ್ಯೋ ಅದು ಹಂಗಾದ್ರೆ ಸರಿನೂ ನೀವೇ ವಿಚಾರ ಮಾಡ್ತಿರ್ತೀರಿ, ತಪ್ಪು ನೀವೇ ವಿಚಾರ ಮಾಡ್ತಿರ್ತೀರಿ. ಎನಿಮಿ ಹೆಂಗೆ ವಿಚಾರ ಮಾಡ್ತಾರ ನೀವು ವಿಚಾರ ಮಾಡ್ತೀರಿ, ನೀವು ಹೆಂಗೆ ವಿಚಾರ ಮಾಡ್ಬೇಕಂತ ನೀವು ಹಂಗೆ ವಿಚಾರ ಮಾಡ್ತೀರಿ. ಅಂದರೆ ಎಲ್ಲ ಥರದಿಂದ ಏಕಪಾತ್ರ ವಿನಯ ಅಂತಾರಲ್ಲ ಇಲ್ಲಿ ಹಂಗೆ ಮಾಡಿ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಮಾಡ್ಕೊಳಕ್ಕೂ ಹೋಗ್ಬೇಡ್ರಿ. ನೋಡಿರಿ, ದೈನಂದಿನ ವಿಷಯದಲ್ಲಿ ಇವು ಓಕೆ. ಅಥವಾ ಹಿಂಗೆ ಅನ್ಬೋದು, ನೀವು ಏನಾದ್ರು ಟ್ರಾವೆಲಿಂಗ್ ಮಾಡ್ಬೋದು, ಎಲ್ಲರೇ ಟ್ರಾವೆಲ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಯಾರು ಬೆಟ್ಟಾಗ ಹೋಗ್ಬೇಕಂತ ಪರಿಸ್ಥಿತಿ ಬರ್ಬೋದು. ಏನಾದರೂ ಜಗಳ ಮಾಡ್ಕೊಂಡು ಏನಾದರೂ ಜಗಳ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ನಮ್ಮ ಅವ್ವನ ಮನೆಗೆ ಹೋಗಿ ಒಂದು 5-6 ದಿನ ಇದು ಬರ್ತಾನೆ ಅಂತಂದೇಳಿ ಅಲ್ಲಿ ಹೋಗುವಂಥ ಚಾನ್ಸಸ್ ಬಂದರೂ ಬರ್ಬೋದು. ಅಥವಾ ಇದಕ್ಕೆ ಈ ಕಾರ್ಡಿಗೆ ಹೋಲಿಸಿದ್ರೆ ಹೆಂಗೆ ಅಂತಂದ್ರೆ, ಯಾವುದಾದ್ರೂ 2-3 ಥರದ ಕೋರ್ಸಸ್ ಯಾರಾದರೂ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ನೀವು ಇದು ತೊಗೊಂಡು ಇದನ್ನು ತೊಗೋತೆ, ಯು ಮೇ ಗೆಟ್ ಕನ್ಫ್ಯೂಸ್ಡ್ ಇಲ್ಲಿ ಏನಾದರೂ ಕೋರ್ಸಸ್ ಅಟೆಂಡ್ ಮಾಡಬೇಕು ಅಂತಂತಂದ್ರೆ. ಅಂದರೆ ದೈನಂದಿನ ಜೀವನದಲ್ಲಿ ಆಗುವಂಥ ಘಟನೆಗಳು. ಇಲ್ಲೇನಂತಂದರೆ ಕಿಂಗ್ ಆಫ್ ಸೋರ್ಡ್ಸ್ ಫಸ್ಟಿಗೆ ಏನು ಬಂತೆ, ಕಿಂಗ್ ಆಫ್ ಸೋರ್ಡ್ಸ್ ಬಂದೈತೆ. ಇದರ ಅರ್ಥ ಹೆಂಗಂತಂದ್ರೆ, ಲಾಜಿಕಲಿ ಥಿಂಕ್ ಮಾಡಿರಿ. ನನಗೆ ಯಾವುದು ಚಲೋ ಸರ್ವಿಸ್ ಕೊಡ್ಬೋದು, ನನ್ನ ಭವಿಷ್ಯಕ್ಕೆ ಯಾವುದು ಒಳಿತು, ಅದರ ಬದಲಾಗಿ ವಿಚಾರ ಮಾಡಿ ನೀವು ಏನಂತಂದು ಹೇಳಿ ನಿರ್ಣಯ ತಗೋರಿಲ್ಲ. ಯಾಕಂದ್ರೆ ನಾನು ಇವತ್ತು ತೆಗೆದುಕೊಂಡ ನಿರ್ಣಯ ನಾಳೆ ನನ್ನ ಭವಿಷ್ಯಕ್ಕೆ ಮುಳುವಾಗಬಾರ್ದು. ಓಕೆ, ಅದಕ್ಕೆ ಇಲ್ಲೂ ಏನು ಹೇಳ್ತಾರೆ ನೋಡ್ರಿ, ಇಲ್ಲೇ ಬ್ಯಾಲೆನ್ಸ್ ಮಾಡಿರಿ ಅಂತ ಹೇಳಕತ್ತಾರೆ. ಇಲ್ಲಿ ಫ್ಯಾಕ್ಟ್ಸ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋರಿ, ಯಾವುದು ಕರೆಕ್ಟು ಯಾವ್ದು ತಪ್ಪು. ಡೋಂಟ್ ಗೆಟ್ ಇಮೋಷ್ನಲ್. ಬೇರೆಯವ್ರು ನಿಮಗೆ ಏನು ಹೇಳ್ತಾರೆ ಅದನ್ನು ಒಟ್ಟ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಸಲುವಾಗಿ ಕುಂತು ವಿಚಾರ ಮಾಡಿರಿ. ನೋಡಿರಿ, ಈಗ ನನ್ನಷ್ಟೇ ಚೆನ್ನಾಗಿ ಬಲ್ಲವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ನೋಬಡಿ. ನನ್ನನ್ನು ಯಾರು ಸರಿ ಹಿಂಗೆ ನನಗೆ A to Z ಶೈಲ ಅಂದರೆ ಯಾರಿಗೂ ಗೊತ್ತು? ನನಗೆ ಗೊತ್ತು, ನನ್ನ ಪರಮಾತ್ಮಗೂ ಗೊತ್ತು. ಬೇರೆದವ್ರಿಗೆ ಎಂದೂ ಸಾಧ್ಯಿಲ್ಲ. ಎದಕ್ಕಿದು ಈ ವಿಷಯ ಎಲ್ಲ ವಿಷಯದೊಳಗೂ ಅನ್ವಯಿಸ್ತತೆ. ಯಾರು ಏನಾರ ಹೇಳಿದರೆ ಯಾರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಜೀವಕ್ಕೆ ಜೀವ ಕೊಡುವಂಥ ಗೆಳೆಯ ಗೆಳತಿ ಇದ್ರೂ ಕೇಳಕ್ಕೆ ಹೋಗ್ಬೇಡ್ರಿ. ಕೊನೆಗೆ ಏನಿಲ್ಲ ಅಂತಂದ್ರೆ ಅನುಭವಿಸುವವರು ನೀವೇ. ಓಕೆ, ಸೊ ಎದಕ್ಕಂತಂತಂದ್ರೆ ಜೀವನದೊಳಗೆ ಪ್ರಯಾರಿಟಿ ಲಿಸ್ಟ್ನಾಗ ನಿಮ್ಮನ್ನು ನೀವು ಮೊದಲು ಇಟ್ಕೊಡ್ರಿ. ಅಂದರೆ ನಾನು ನನಗಾಗಿ ಏನನ್ನು ವಿಚಾರ ಮಾಡಬಲ್ಲೆ ಸರಿಯಾದದ್ದನ್ನು ಅಂತಂದೇಳಿ. ಸೊ ಈಗ ಬರುವಂಥ 2ನೇ ವಿಷಯದ ಈಗ ಬರುವಂಥ 30ನೇ ತಾರೀಕು 2026 6:35 ಚಂದ್ರಮ ಎಲ್ಲಿರ್ತಾನಂದ್ರೆ ತುಲಾರಾಶಿಯೊಳಗಿರ್ತಾನೆ. ಸೊ ಈ ಥರದ ವಿಶೇಷ ಘಟನೆಗಳು ನಿಮ್ಮ ಜೊತೆಗೆ ನಡೆಯಬಹುದು. ಇದ್ರ ಜೊತೆ 3 ಡೆಕ್ ತೊಗೊಂಡಾನ ಇದನ್ನು ಮಾಡೋಣ. ಮತ್ತೇನು ಹೊಸದಾಗಿ ಬರೋಕತ್ತತಿ ಅಂತ. ಯು ಆರ್ ಗುಡ್ ಇನಫ್. ಓಕೆ, ನಾವು ಎಷ್ಟೋ ಸೈತ್ ನಾವು ಕ್ರಿಟಿಸೈಸ್ ಮಾಡ್ಕೋತಿರ್ತೇವೆ. ನೀವೇ ಕ್ರಿಟಿಸೈಸ್ ಮಾಡ್ಕೊಳ್ಳೋದು ಬಿಟ್ಟುಬಿಡ್ರಿ ಅದನ್ನು. ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಲಿ. ದಿಸ್ ಇಸ್ ಆಸಮ್ ಕಾರ್ಡ್. ಆಸಮ್ ಕಾರ್ಡ್. ಸ್ಪಿರಿಚುಯಾಲಿಟಿ ನಾವೆಲ್ಲ ಹೇಳ್ತಿರ್ತಲ್ಲ ನಿಮಗೆ, ಧ್ಯಾನ ಮಾಡಿರಿ ಅದನ್ನು ಮಾಡಿರಿ. ಧ್ಯಾನ ಮಾಡಿರಿ ಅಂತಂತಂದ್ರೆ ಪೂಜಾ ಗೀಜಾ ಮಾಡ್ಕೊತ ಕುಂಟ್ರಬೇಕಂತಂತಲ್ಲ. ಅಯ್ಯೋ, ಆ ದೇವ್ರನ್ನ ಇರ್ತದೆ. ಧ್ಯಾನ ಮೀನ್ಸ್ ಅಪ್ನೇ ಆಪ್ಕೋ ಟೈಮ್ ದೇನಾ, ಮತ್ತು ಏನೇನೇನೇನೇನೋ ಅಲ್ಲ. ಯಾವ ದೇವರು ಬೇಡ, ದಿಂಡ್ರು ಬೇಡ, ಏನು ಬೇಡ, ಎಲ್ಲನೂ ಗಂಟು ಮಗಲಿಗಿಡ್ರಿ ಅದನ್ನು. ಮೆಡಿಟೇಷನ್ ಅಂತಂದ್ರೆ ಏನು? ನನಗೆ ನಾನು ಟೈಮ್ ಕೊಟ್ಟು ನನ್ನನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ನನ್ನ ಜೀವನ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಆರಾಮಾಗಿ ಕುಂತು ಡೀಪಂಗೆ ವಿಚಾರ ಮಾಡಿ ನನ್ನ ಜೀವನನ ನಾನು ನಿರ್ಮಾಣ ಮಾಡ್ಕೊಳ್ಳೋದು. ಇದಿಷ್ಟೇ ಇದ್ರದ್ದು ಉಪಯೋಗ. ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ನೀವು ಅದನ್ನು ಪ್ರೀತಿಯಿಂದ ಪ್ರಾಕ್ಟೀಸ್ ಮಾಡಿ ನೀವು ಮುಂದೆ ಹೋಗಾಕತ್ರಿ ಅಂತಂದ್ರೆ ಯೂನಿವರ್ಸ್ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೈತೆ. ಆಮೇಲೆ ಅದೇನು ಹೇಳ್ತದೆ ಗೊತ್ತಾನೆ, ನೀವು ಯಾರೇ ಇರ್ರಿ, ಸೊ ಆ್ಯಂಡ್ ಸೊ, ನೀವು ಶೈಲಾ ಅಂತಾರೆ ಇರ್ರಿ, ರವಿ ಅಂತಾರೆ ಇರ್ರಿ, ಜಾನಕಿ ಅಂತಾರೆ ಇರ್ರಿ, ಬೇಕಾದವ್ರು ಇರ್ರಿ. ಆ ಜಾನಕಿ ಅನ್ನೋಕೆ ಏನು ಮಾಡ್ತೈತಿ ಅಂತಂದ್ರೆ, ನಿನ್ನ ಜೀವನದಲ್ಲಿ ಏನೆಲ್ಲ ಆಗಬಹುದು ಜಾನಕಿ ನೋಡು ಅಂತಂದೆಲ್ಲ ತೋರ್ಸೋಕೆ ಶುರು ಮಾಡ್ತೈತೆ. ಅದನ್ನು ನಾವು ಫಾಲೋ ಮಾಡೋದು. ನೋಡು, ಜೀವನದಲ್ಲಿ ಜಾನಕಿ ಇದು ನಿನಗೆ ಸರಿ ಹೋಗಂಗಿಲ್ಲ, ಅದನ್ನು ತೋರಿಸ್ತೈತೆ, ಅದನ್ನು ಬಿಟ್ಟು ಬಿಡೋದು. ಇದ್ರ ಉಪಯೋಗ ನಾಳೆ ಹೆಂಗೆ ಬರ್ತೈತಿ, ಅದಕ್ಕೆ ಧ್ಯಾನ ಮಾಡಂತಂದು ಹೇಳೋದು. ಧ್ಯಾನ ಮಾಡ್ಬೇಕಂತಂದ್ರೆ ದೇವರ ತಂಡ್ರ ನೆನೆಸ್ಬೇಕು ಅಂತಂತಲ್ಲ. ನೋಡ್ರಿ, ಇದ್ರ ಜೊತೆಗೆ ಮತ್ತು ನಿಮ್ಮ ಜೀವನದಲ್ಲಿ ಏನು ಬರ್ತಾಯಿದೆ ಈ ಬರುವಂಥ 2-2.5 ದಿವಸದೊಳಗೆ. ಯಾಕಂದ್ರೆ ನೋಡ್ರಿ, ಚಂದ್ರಮ ಫಾಸ್ಟ್ ಮೂವಿಂಗ್ ಪ್ಲ್ಯಾನೆಟ್. ಪ್ರತಿ 2.5 ದಿವ್ಸಕ್ಕೆ ಒಮ್ಮೆ ಒಂದು ಮನಿ ಚೇಂಜ್ ಮಾಡ್ತಾನೆ ನಾವು. ಒಂದು ತಿಂಗಳದೊಳಗೆ ಅವು 27 ನಕ್ಷತ್ರಗಳನ್ನು ದಾಟಬೇಕು. ಯಾರು? ಚಂದ್ರಮ. 2.5 ವರ್ಷಕ್ಕೊಮ್ಮೆ ಮನಿ ಯಾರು ದಾಟ್ತಾರೋ ಅಂದ್ರೆ ಚಂದ್ರಮ. ಸ್ಲೋವೆಸ್ಟ್ ಪ್ಲಾನೆಟ್ ಸ್ಯಾಟರ್ನ್, ಫಾಸ್ಟೆಸ್ಟ್ ಪ್ಲಾನೆಟ್ ಮೂನ್.
ಅದಕ್ಕೆ ನೋಡ್ರಿ ಮನಸ್ಸಿನಾಗ ಒಂದೇ ದಿವ್ಸಕ್ಕೂ ಎಷ್ಟು ವಿಚಾರ ಬರ್ತಾವೆ, ಎಷ್ಟೆಲ್ಲ ಪಾತ್ರಗಳನ್ನು ನೀವು ನಿಮ್ಮ ಮನಸ್ಸಿನೊಳಗೆ ಮಾಡಿಬಿಡ್ತೀರಿ. ಸಿಟ್ಟು ಬರ್ತೈತಿ, ಪ್ರೀತಿನೂ ಮಾಡ್ತೀರಿ, ಒಬ್ರಿಗೆ ಯಾರಿಗಾರ ಮೂತು ಕೊಡ್ತೀರಿ, ಯಾರಿಗೊಂದು ಹೊಡಿತೀರಿ, ಹೊರಗೆ ಹೋಗಿ ಬರ್ತೀರಿ, ಒಳಗೆ ಹೋಗಿ ಬರ್ತೀರಿ, ಬೇರೆದವ್ರ ಜೊತೆ ಏನು ಎಲ್ಲ ನೋಡ್ರಿ ನಿಮ್ಮ ಮನಸ್ಸಿನೊಳಗೂ ಅದು ಎಷ್ಟು ಕಲಬೆರಕೆ ಇರ್ತೈತಿ ಅಂದ್ರೆ ಒಂದೇ ದಿವ್ಸದೊಳಗೆ. ಯಾಕಂತಂದ್ರೆ ಚಂದ್ರಮ ಪ್ರತಿ 2.5 ದಿವಸದೊಳಗೆ 3 ನಕ್ಷತ್ರ ದಾಟಿ ಹೋಗ್ಕಾನವ. ಆ ನಕ್ಷತ್ರದೊಳಗೆ ಯಾವ ಥರದ ವಿಚಾರಗಳು ಅಥವಾ ನಕ್ಷತ್ರ ಯಾವ ಥರದ ಕ್ಯಾರೆಕ್ಟರ್ಸ್ ಹೊಂದತ್ಲ, ನಿಮ್ಮ ಮನಸ್ಸು ಅದೇ ಥರದ ವಿಚಾರಗಳನ್ನು ಮಾಡ್ತಿರ್ತದೆ, ಅದೇ ಥರದ ಕ್ಯಾರೆಕ್ಟರ್ಸ್ದಿಂದ ಪಾರಾಗ್ತಿರ್ತದೆ ಅದು. ಸೊ ಅದಕ್ಕೆ ಮನಸ್ಸು ಅಷ್ಟು ಗಡಿಬಿಡಿಯಿಂದ ವಿಚಾರ ಮಾಡ್ತೈತಿ. ಈಗಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಂಗಿಲ್ಲ. ಯಾಕಂತಂದ್ರೆ ಚಂದ್ರಮ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಇಮೋಷನ್ಸು, ನಿಮ್ಮ ಫೀಲಿಂಗ್ಸು, ನಿಮ್ಮ ತಾಯಿ, ನಿಮ್ಮ ದುಡ್ಡು, ಲಿಕ್ವಿಡ್ ಮನಿ ಅಂತನ್ರಿ, ನಿಮ್ಮ ಪ್ರಾಪರ್ಟಿ ಅನ್ರಿ, ಎಷ್ಟೆಲ್ಲ ವಿಷಯಗಳನ್ನು ಹೇಳ್ತದೆ. ಇದೆಲ್ಲದರ ಜೊತೆಗೆ ನಿಮ್ಮ ಕಡೆಗೆ ಮತ್ತೇನು ಬರ್ತಾ ಇದೆ ಅನ್ನೋದನ್ನು ನೋಡ್ರಿ. ಆನ್ಸರ್ಸ್, ಬ್ಯೂಟಿಫುಲ್ ಮೆಸೇಜ್. ಯಾಕೆ ಗೊತ್ತಾ, ನೀವು ಈ 2.5 ದಿವಸದೊಳಗೆ ನೀವು ಎಷ್ಟು ನಿಮ್ಮ ಮನಸ್ಸಿನ ಕಡೆ ಲಕ್ಷ್ಯ ಕೊಡ್ತಿರಲ್ಲ ಅಷ್ಟು ನಿಮಗೆ ಆನ್ಸರ್ಸ್ ಗೊತ್ತಾಗ್ತಾವೆ. ನಾ ಅದಕ್ಕೆ ಏನು ಹೇಳತ್ತಿದ್ನಿ, ಈಗ ಮೆಡಿಟೇಷನ್ ಯಾಕೆ ಮಾಡೋದು ಅಂದ್ರೆ ನಿಮಗೆ ಆನ್ಸರ್ಸ್ ಬೇಕು. ನೀವು ನನ್ನ ಹತ್ರ ಬಂದರೂ ಸಹಿತ ನಾ ಬರೀ ರೀಡ್ ಮಾಡ್ತೇನೆ. ಕಾರ್ಡ್ಸ್ ಏನು ನನಗೆ ಹೇಳ್ತಲ್ಲ, ನಾನು ನನ್ನ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಅದನ್ನು ಓದುತ್ತೇನೆ. ನನ್ನ ಬುದ್ಧಿಯ ಆಚೆಗೂ ಏನಾದರೂ ಇದೆ, ನನ್ನ ತಿಳುವಳಿಕೆಯ ಆಚೆಗೂ ಏನಾದರೂ ಇದೆ, ಹೌದನಿಲ್ಲ? ಹಾಂ, ಅದನ್ನು ತಿಳ್ಕೊಬೇಕಂದ್ರೆ ಏನು ಮಾಡ್ಬೇಕು, ಅದನ್ನು ತಿಳ್ಕೊಬೇಕಂದ್ರೆ ಮೆಡಿಟೇಷನ್ ಮಾಡ್ಬೇಕು. ನಿಮಗೆ ಹೇಳ್ತದ. ಸೊ ಎಷ್ಟೆಲ್ಲ ವಿಷಯಗಳು ನಿಮ್ಮ ಜೀವನದಲ್ಲಿ ಇರ್ಬೋದು, ಅವು ಅನ್ಆನ್ಸರ್ಡ್ ಇರ್ಬೋದು. ಸೊ ಅವಕ್ಕೆ ಆನ್ಸರ್ಸ್ ಸಿಗ್ತೈತಿ. ಮಂದಿನ ಯಾರು ಕೇಳಿದ್ರೆ ಅಂತ ತಿಳ್ಕೊರಿ, ಓ ಜವಾಬ್ನ आपको ಗುಮ್ರಾಹ ಕರ್ ಸಕ್ತೆ हैं. ನಿಮ್ಮನ್ನು ಯಾವ್ದಾರೆ ಬೇರೆ ದಾರಿ ಮೇಲೆ ತೊಗೊಂಡು ಹೋಗ್ಬೋದು. ಅದು ವರ್ಕೌಟ್ ಆಗಲಿಕ್ಕಿಲ್ಲ. ಆದರೆ ನಿಮ್ಮ ಸುಪ್ತ ಮನಸ್ಸು, ನಿಮ್ಮ ಒಳ ಮನಸ್ಸು, ಜಾಗೃತ ಮನಸ್ಸು ನಿಮಗೆ ಏನು ಆನ್ಸರ್ ಕೊಡ್ತದಲ್ಲ ಅದು ಡೆಫಿನೆಟ್ಲಿ ಕರೆಕ್ಟ್ ಇರ್ತೈತೆ. ಇನ್ಸ್ಪಿರೇಷನ್, ನೀವು ಒಂದು ವೇಳೆ ಡಿಮೋಟಿವೇಟ್ ಆಗಿದ್ರಿ ಅಂತಂತಂದ್ರೆ ನಿಮ್ಮನ್ನು ಯಾರಾದರೂ ಇನ್ಸ್ಪೈರ್ ಮಾಡ್ಬೋದು, ಅಥವಾ ನಿಮ್ಮನ್ನು ಇನ್ಸ್ಪೈರ್ ಮಾಡುವಂಥ ಯಾವುದಾದ್ರೂ ವಿಷಯಗಳನ್ನು ನೋಡ್ರಿ, ಕೇಳ್ರಿ, ಮಾತಾಡ್ರಿ, ಮೋಟಿವೇಟ್ ಆಗ್ರಿ. ನಿಮ್ಮನ್ನು ನೀವು ಒಂದು ಒಳ್ಳೆ ಹಂತಕ್ಕೆ ತೊಗೊಂಬರ್ರಿ. ಓಕೆ, ಈಗ ನೋಡ್ರಿ, 7ನೇ ಮನೆ ಅಂತಂದು ನಾ ಏನು ಹೇಳಿದ್ನಿ, ಇದು 7ನೇ ಮನೆ ಅಂತಂದ್ರೆ ನೀವು ನಿಮ್ಮೊಂದಿಗೆ ಮತ್ತೊಂದು ಕ್ಯಾರೆಕ್ಟರ್ ಯಾವುದಾದ್ರೂ ಜಗತ್ತಿನಲ್ಲಿರುವಂಥ ಯಾವುದೇ ಬೇರೆ ವ್ಯಕ್ತಿ, ವಿಷಯ, ವ್ಯಕ್ತಿ ಮತ್ತು ವಸ್ತು, ಇವ್ರು ಯಾರಾದರೂ ನಿಮ್ಮನ್ನು ಇನ್ಸ್ಪೈರ್ ಮಾಡ್ಬೋದು ನಾಳೆ ಬರುವ 2.5 ದಿವಸದಲ್ಲಿ. ಸೊ ಬರುವ 2.5 ದಿವಸದಲ್ಲಿ ದೇವ್ರು ನಿಮಗೆ ಏನು ಹೇಳ್ಬೋದು ನೋಡ್ರಿ, ಯುವರ್ ಡಿವೋಷನ್ ಬ್ರೇಕ್ಸ್ ಈವನ್ ಕಾಸ್ಮಿಕ್ ಲಾಸ್. ಹಿಯರ್ her heart melts at true bhakti remedy. Sing her an aarti or bhajan from your heart with child like a surrender. ನೋಡ್ರಿ, ನಾವು ಎಷ್ಟು ಡಿವೋಟೆಡ್ಲಿ ಕೆಲಸ ಮಾಡ್ತೇವೆ, ಡೆಡಿಕೇಟೆಡ್ಲಿ ಮಾಡ್ತೇವೆ, ಇದೇನು ಮಾಡ್ಬೋದು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಮುಂದುವರಿಯುತ್ತಿರುವಂಥ ಕರ್ಮ ಬಂಧನವನ್ನು ಕಟ್ ಮಾಡ್ತಾಳೆ ಆಕೆ. ಅದನ್ನು ಕಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಿಬಿಡ್ತಾರೆ ಅವ್ರು. ಅದನ್ನು ಚಲೋ ಏನು ನಹಿ ಚಾಯಿ ಅಭಿ ಅಂತಂದೇಳಿ ಅಷ್ಟು ಪಾರ್ಟ್ ತೆಗೆದು ಬಿಡ್ತಾರೆ. ಅದನ್ನು ಇನ್ನೊಂದು 5-10 ವರ್ಷ ಶೈಲಾ ಸಫರ್ ಆಗಬೇಕು ಅಂತ ಐತಿ. ಬಟ್ ಈಗ ಸದ್ಯ ಶೈಲಾ ಏನು ಮಾಡಾಕತ್ತಾಳ ಅದ್ರ ಹಿಶೋಬಲೆ ಆ ಟೈಮ್ ಸ್ಪ್ಯಾನ್ ಅದೇನೈತಲ್ಲ 5-6 ವರ್ಷದ ಕಟ್ಟಾಗಿ ಸಪ್ರೇಟ್ ಮಾಡಿಬಿಡೋದು ಅದನ್ನು. ಅದರಿಂದ ಅದು ಹೋಗಿಬಿಡ್ತೈತೆ ಅಲ್ಲಿಂದ. ನೋಡ್ರಿ, ಅಂದರೆ ಇದರ ಅರ್ಥ ದೇವರು ಇದನ್ನು ಮಾಡಬಲ್ಲ, ಆ ಕರ್ಮ ಬಂಧನದಿಂದ ನಿಮ್ಮನ್ನು ತೆಗೆಯಬಲ್ಲ. ಆದರೆ ಹೆಂಗೈತಿ ಅಂತಂತಂದ್ರೆ ನಿಮ್ಮ ಡಿವೋಷನ್ನ ನಿಮ್ಮ ಡೆಡಿಕೇಶನ್ ಯಾವ ಲೆವೆಲದೈತಿ, ಯಾವ ಮಟ್ಟದೈತಿ ಅನ್ನೋದ್ರ ಮೇಲೆ ಈ ವಿಷಯ ಡಿಪೆಂಡ್ ಆಗಿರ್ತೈತಿ. ಡೋಂಟ್ ಚೇಸ್ ಲವ್, ಬಿಕಮ್ ಇಟ್. ನಾವೇನು ಮಾಡ್ತೇವೆ ಗೊತ್ತೇನ, ಬರೀ ಇದನ್ನು ಮಂದಿಯೊಳಗನ ಹುಡುಕ್ಯಾಡ್ತಿರ್ತೇವೆ. ನನ್ನನ್ನು ಯಾರಾದರೂ ಪ್ರೀತಿ ಮಾಡಬೇಕು, ನನ್ನನ್ನು ಯಾಕೆ ಸುಡ್ಲಿ ಪ್ರೀತಿ ಮಾಡ್ಬೇಕು ಮಂದಿ, ನನ್ನನ್ನು ನಾ ಮಾಡ್ಕೊಳಕ್ಕೆ ಬರ್ತೈತಿಲ್ಲೋ ನನಗೆ. ಚೆಂದಾಗೆ ಊಟ ಮಾಡಿರಿ, ಚೆಂದಾಗೆ ತಿಂಡಿ ತಿನ್ನಿರಿ. ಈ ಶರೀರ ಅಂದ್ರೆ ಒಂದು ಟೆಂಪಲ್. ನೀವು ತಿನ್ನುವಂಥ ಊಟನ ನಿಮ್ಮ ಕಣ್ಣಾಗ್ತೈತಿ, ನಿಮ್ಮ ಬಾಯಿ ಆಗ್ತೈತಿ, ನಿಮ್ಮ ಮಾತಾಗ್ತೈತಿ, ಕೈ ಆಗ್ತೈತಿ, ಕಾಲಾಗ್ತೈತಿ, ಒಳ್ಳೆ ಚರ್ಮ ಆಗ್ತೈತಿ. ಊಟ ಅಂದ್ರೆ ಏನು? ಪೂರ್ಣ ಬ್ರಹ್ಮ.
ಚೆಂದಾಗೆ ಊಟ ಮಾಡಿರಿ, ಒಳ್ಳೇದನ್ನು ಊಟ ಮಾಡಿರಿ. ನಿಮ್ಮ ತಲೆಯೊಳಗೆಲ್ಲ ಕಚರಪಟ್ಟಿ ಹಳಿದೆಲ್ಲ ಇತ್ತಂತ ಎಷ್ಟು ನಾವೆಲ್ಲರೂ ಹೊಲಸು ಗಟ್ರ ಕಡೆ ಹಾದು ಹೋಗೋಕೆ ಇಷ್ಟಪಡ್ತೇವೇನ? ಇಲ್ಲ. ಅಲ್ಲಿ ಹೋಗೋಕ್ಕಾದ್ರೆ ಇಷ್ಟಪಡಂಗಿಲ್ಲ, ಆದ್ರೆ ಆ ಗಟ್ರೆಲ್ಲ ನಮ್ಮ ತಲೆಯಾಗನೇ ಇರ್ತೈತೆ. ಅದನ್ನ ಯಾಕೆ ನಾವಪ್ಪ ಇಷ್ಟಪಡ್ತೇವೆ? ಅದನ್ನ ಯಾಕೆ ವಿಚಾರ ಮಾಡ್ತೇವೆ? ಒಂದು ಸರ್ತಿ ಆ ಗಟ್ರನ್ನು ಸ್ವಚ್ಛ ಮಾಡಿಬಿಡ್ಬೇಕಂತ ನಮ್ಮ ತಲೆಗೆ ಯಾಕೆ ಬರೋಂಗಿಲ್ಲ? ಅದಕ್ಕೆ ನೋಡ್ರಿ, ನಾವು ಏನು ಮಂದಿಯೊಳಗೆ ಏನು ಹುಡುಕ್ಯಾಡಕ್ಕೆ ನಾವು ಓಡಾಡ್ತಿರ್ತೇವೆ, ಮಂದಿಯೊಳಗೆ ನಾವು ಏನು ಬೇಕು ಅಂತಂದು ಹೇಳಿ ಏನು ಹುಡುಕಾಡ್ತಿರ್ತೇವಲ್ಲ ನಾವು, ಅದೇ ನಾವು ಆಗಬೇಕು. ಓಕೆ, ಪ್ರೀತಿಯೇ ನೀವಾಗಿ. ನೀವು ಪ್ರೀತಿಯನ್ನು ಮಂದಿಯಲ್ಲಿ ಬೇರೆಯವರಲ್ಲಿ ಹುಡ್ಕಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇನ್ನೊಂದು ಹಂಗೆ ಕಿವಿ ಮಾತು ನಾ ಹೇಳ್ತೇನೆ ಪೇರೆಂಟ್ಸಿಗೆ. ನಿಮ್ಗೆ ಯಾರಾದರೂ ಈಗ ಮಕ್ಕಳು ಟೀನೇಜರ್ಸ್ ಅದು ಇರ್ಬೋದು, ಪ್ರೀತಿಯನ್ನು ನೀವೇ ನಿಮ್ಮ ಮನೆಯೊಳಗೆ ಕೊಡಾಕೆ ನೋಡ್ರಿ. ಎಷ್ಟಕ್ಕತ್ತಷ್ಟು ನಿಮ್ಮ ಮಕ್ಕಳ ಜೊತೆ ಕುಂಡ್ರಾಕ್ ನೋಡ್ರಿ, ಮಾತಾಡಕ್ಕೆ ನೋಡ್ರಿ, ಅವರ ಹಿತಾಸಕ್ತಿಗಳನ್ನು ಕೇಳಾಕೆ ನೋಡ್ರಿ. ಇಲ್ಲಾಂದ್ರೆ ನಿಮ್ಮ ಮನ್ಯಾಗೆ ಪ್ರತಿಯೊಂದು ಜೀವನೂ ಪ್ರೀತಿ ಹುಡುಕಾಡ್ತಿರ್ತೈತಿ, ಇದು ಸುಳ್ಳಲ್ಲ. ಅದಕ್ಕೊಂದು ಆಧಾರ ಬೇಕಾಗಿರ್ತೈತೆ, ಅದಕ್ಕೆ ಎಲ್ಲರೇ ಡ್ರಿನೌಟ್ ಮಾಡಬೇಕಾಗಿರ್ತೈತೆ. ಮನೆಯಾಗ ಸಿಗಲಿಲ್ಲ ಅಂದ್ರೆ ಅದು ಹೊರಗೆ ಹುಡುಕ್ತೈತೆ, ಡೆಫಿನೆಟ್ಲಿ ಹೊರಗೆ ಹುಡುಕ್ತದೆ. ಹೊರಗೆ ಹುಡುಕಾಡಿ ಗದ್ದಲ ಮಾಡಿಸ್ಕೊಳ್ಳೋಂಗಿಂತ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳನ್ನ ಕುಂಡ್ರಿಸಿ ನಿಮ್ಮ ಮಕ್ಕಳಿಗೆ ಕೇಳ್ರಿ, ಅವ್ರ ಹಿತಾಸಕ್ತಿಗಳನ್ನ ಕೇಳ್ರಿ, ಪ್ರೀತಿ ಮಾಡಿರಿ. ಅವ್ರಿಗೆ ಏನು ಅವ್ರ ಜೊತೆಗೆ ಇರಾಕೆ ನೋಡ್ರಿ, ಅವರ ಭಾವನೆಗಳನ್ನು ಹಂಚ್ಕೊಳಕ್ಕೆ ನೋಡ್ರಿ, ಅವ್ರ ಭಾವನೆಗಳನ್ನು ಕೇಳಾಕೆ ನೋಡ್ರಿ, ಅವ್ರ ಮನಸ್ಸಿನ ಆಳದಲ್ಲಿ ಏನೈತೆ ಅಂತ ಕೇಳಾಕೆ ನೋಡ್ರಿ. ನೀವು ಹುಡುಗರಿಗೆ ಚಲೋ ಅನಿಸ್ತೈತಿ, ಆರಾಮ ಅನಿಸ್ತೈತಿ. ಹಾಗೆಲ್ಲ ನಮ್ಮ ಮನ್ಯಾಗ ನಾವು ಚಲೋ ಅಡುಗೆ ಮಾಡಿ ಹಾಕ್ತಿದ್ವಿ ಅಂತಾರೆ, ನಾವ್ಯಾಕೆ ಹೋಟೆಲ್ದಾಗ ಊಟ ಮಾಡ್ಕೊತ ಅಡ್ಡಾಡ್ತೇವೆ? ನೋಡ್ರಿ, ನಾವೆಲ್ಲ ಏನು ದಾಟಿ ಬಂದೇವಿ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೊಂದು ಮಾತು ಹೇಳಿದೆ. ಓಕೆ, ಅದಕ್ಕೆ ಪ್ರೀತಿಯನ್ನು ಹುಡುಕಾಡಕ್ಕೆ ಎಲ್ಲೂ ಹೊರಗೆ ಓಡಾಡಕ್ಕೆ ಹೋಗ್ಬೇಡ್ರಿ. ನೀವೇ ಪ್ರೀತಿ ಆಗ್ರಿ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿರಿ. ದಿಸ್ ಶೋ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇದಿತ್ತು ಅಂತಂತಂದ್ರೆ ನಾವು ಮಂದಿ ಹತ್ರ ಏನೋ ಬಿಡಕ್ಕೆ ಹೋಗಂಗಿಲ್ಲ. ಬಿಡಕ್ಕೆ ಹೋಗ್ಬೇಡ್ರಿ ಯಾವತ್ತಿದ್ರು, ಕೊಡುಗೈ ದಾನಿಗಳಾಗ್ರಿ. ಓಕೆ.